ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮ ಜನ ವಿಲವಿಲ ಅಂತ ನೀರಿಗಾಗಿ ಒದ್ದಾಡ್ತಾ ಇರೋದ್ರ ಬಗ್ಗೆ ನಾವು ಡೀಟೇಲ್ಸ್ ಅನ್ನು ನೋಡ್ತಾನೆ ಇದ್ವಿ. ಇನ್ನೊಂದು ಕಡೆಗೆ ಈ ಸಲ ಆಗಿದ್ದಾಯಿತು, ಅಟ್ಲೀಸ್ಟ್ ಮುಂದಿನ ಸಲದಿಂದ ಸರ್ಕಾರ ಅನುಸರಿಸಲೇಬೇಕಾದಂತಹ ಕ್ರಮಗಳು ನೀರಿನ ವಿಚಾರದಲ್ಲಿ ಏನು ಅನ್ನೋದನ್ನ ತಜ್ಞರು ತಮ್ಮ ಅಭಿಪ್ರಾಯದ ಮೂಲಕ ತಿಳಿಸಿದ್ದಾರೆ. ಹಾಗಾದ್ರೆ ಈ ವಿಚಾರದಲ್ಲಿ ಏನ್ ಹೇಳಿದ್ದಾರೆ ತಜ್ಞರು ಅಂತ ಬನ್ನಿ ನೋಡ್ಕೊಂಡು ಬರೋಣ. ಕುಡಿಯುವ ನೀರಿಗಾಗಿ ಮುಂದುವರೆದ ಹಾಹಾಕಾರ. ಕುಡಿಯುವ ನೀರು ಪೂರೈಕೆಯಲ್ಲಿ ಸರ್ಕಾರ ಎಡುತ್ತಾರೋದೆಲ್ಲಿ? ಜಲಕ್ಷಾಮದ ಎಡವಟ್ಟುಗಳ ಬಗ್ಗೆ ಜಲತಜ್ಞರು ಹೇಳೋದೇನು? ಕುಡಿಯುವ ನೀರಿಗಾಗಿ ಇನ್ನಿಲ್ಲದ ಪರದಾಟ ಶುರುವಾಗಿದೆ. ಕಾಂಗ್ರೆಸ್ ಸರ್ಕಾರ ಮಳೆಯ ಅಭಾವ ಆಗಿದೆ ಅಂತೇಳಿ ಎಚ್ಚರಿಕೆಯಿಂದಿರಬೇಕು ಅನ್ನೋದನ್ನೇ ಮರ್ತು ಬಿಡ್ತಾ ಹೇಗೆ? ಅಥವಾ ಅನಿರೀಕ್ಷಿತವಾಗಿ ಈ ಜಲಕ್ಷಾಮ ಸೃಷ್ಟಿಯಾಯ್ತಾ? ಯಾಕೆ ಕುಡಿಯುವ ಒಂದು ಲೋಟ ನೀರಿಗೂ ಕೂಡ ಪರದಾಟ ಶುರುವಾಗಿದೆ? ಅದು ಕೂಡ ರಾಜ್ಯದ ರಾಜಧಾನಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕುಡಿಯಲು ಸರಿಯಾದ ನೀರಿನ ವ್ಯವಸ್ಥೆಯೇ ಆಗಿಲ್ಲ. ಈ ಬಗ್ಗೆ ಪಬ್ಲಿಕ್ ಟಿವಿಯ ಜೊತೆಗೆ ಜಲತಜ್ಞ ರಾಜಾರಾವ್ ಅವರು ಮಾತನಾಡಿದ್ದಾರೆ. ನೋಡಿ, ನೀರಿನ ಅಭಾವಕ್ಕೆ ಕಾರಣವೇನು? ಮೊದಲನೇ ಕಾರಣ ಮಳೆ ಕೊರತೆ. ಎರಡನೇದೇನಪ್ಪ ಅಂದರೆ, ನಮಗೆ ಈ ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಏನು ಕ್ರಿಯೇಟ್ ಆಗಿದೆ, ಕಾವೇರಿ ಟ್ರಿಬ್ಯುನಲ್ ಅವಾರ್ಡು, ಸುಪ್ರೀಂ ಕೋರ್ಟ್ ಅವಾರ್ಡ್ ಆದಮೇಲೆ ಅವರು ಕೂಡ ಪಕ್ಷಪಾತಿ ಆಗಿಬಿಟ್ರು. ಅವ್ರು ತಮಿಳ್ನಾಡು ಕಡೆನೇ ಬರೀ ತಮಿಳ್ನಾಡಿಗೆ ನೀರು ಬಿಡೋದನ್ನೇ ಮೂಲವಾಗಿ ಉದ್ದೇಶ ಇಟ್ಕೊಂಡು ನೀರು ಬಿಡಿ 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 ಅಂತ ಬಿಡಿಸಿದ್ರು. ಅದೇ ಟೈಮಲ್ಲಿ ನಾವು ಕೂಡ ನೀರು ಇಟ್ಕೋಬೇಕು, ನಮಗೆ ಹಂಚಿರೋ 284.25 TMC ನಾವು ಅದೇ ಮಳೆಗಾಲದಲ್ಲೇ, ಅಂದರೆ ಅದೇ ಮುಂಗಾರು ಮಳೆಗಾಲದಲ್ಲೇ ನಾವು ಹಿಡಿದಿಟ್ಕೋಬೇಕು ಯೂಸ್ ಆಗೋದಕ್ಕೆ ಎಂಬುದನ್ನು ಮರೆತುಬಿಟ್ರು ಅಂತ ಕಾಣುತ್ತೆ. ಮಳೆ ಫೇಲ್ ಆಗಿದೆ, ಅದಕ್ಕೆ ಸರಿಯಾಗಿ ಇರೋ ನೀರನ್ನು ಬಿಡಿಸ್ಬಿಟ್ರು. ಹಾಗಾಗಿ ನಮ್ಗೆ ಭಾಳ ತೊಂದರೆ ಆಗಿದೆ. ಈಗ ಡೆಡ್ ಸ್ಟೋರೇಜ್ ಬಂದುಬಿಟ್ಟಿದ್ವಿ, ಡೆಡ್ ಸ್ಟೋರೇಜ್ ನೀರು ತಗೋಬೇಕಾಗತ್ತೆ ಬರುತ್ತೈತೆ. ಅದು ಹೇಗೆ ಮಾಡಬೇಕು ಏನು ಎಂಬುದು ಮುಂದೆ ಹೇಳ್ತೇನೆ. ಇವೆರಡು ಮೂಲ ಕಾರಣ. ಇನ್ನು ಕುಡಿಯುವ ನೀರನ್ನು ಒದಗಿಸಲು ಸರ್ಕಾರ ಏನ್ ಮಾಡಬೇಕು ಅನ್ನೋದನ್ನ ನೋಡೋದಾದ್ರೆ ರಾಜಾರಾವ್ ನೀಡುವ ಪರಿಹಾರಗಳೇನು? ಈಗ ನದಿ ಮೂಲಕ ಹರಿದು ಬರಬೇಕು, 100 ಕಿಲೋಮೀಟರ್ ಹರಿಬೇಕು ಅಂದರೆ ನೀರಿಲ್ಲ ಅಂತ ಒಳ್ಳೆ ಧನವಂತರೇ ಹಂಗೆ ಕಳ್ತನ ಮಾಡಿದ್ದಾರೆ. ಇನ್ನು ನಮ್ಮ ರೈತರು, ಬಡ ರೈತರು, ಅವ್ರಿಗೆ ಬೆಳೆ ಒಣಗ್ತಾ ಇರುತ್ತೆ, ಅವ್ರು ನೀರು ಕಳ್ತನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದನ್ನು ತಪ್ಪಿಸೋದಕ್ಕೆ ಒಂದು ಮಾನಿಟ್ರಿಂಗ್ ಸ್ಕ್ವಾಡ್ ಇಡಬೇಕು, ವೇಸ್ಟೇಜ್ ಕಮ್ಮಿ ಮಾಡಬೇಕು. ಅಲ್ಲಿ ಏನಾಗುತ್ತೆ, ಫಿಲ್ಟರ್ ಪ್ಲ್ಯಾಂಟ್, ಬ್ಲ್ಯಾಕ್ ವಾಶ್ ಅಂತ ಹೇಳ್ತೀವಿ, ಫಿಲ್ಟರ್ ಕಟ್ಕೊಂಡ್ಬಿಡುತ್ತೆ, ಅದನ್ನು ಬ್ಯಾಕ್ ವಾಶ್ ಮಾಡ್ತಾರೆ. ಈಗ ಹೆಚ್ಚಿಗೆ ಒಂದಿರಲ್ದೇ ಇರೋದ್ರಿಂದ ಅಂಥ ಬ್ಯಾಕ್ ವಾಟರ್ ಬೇಕಾಗಿಲ್ಲ. ಅದನ್ನು ಕಮ್ಮಿ ಮಾಡಬೇಕು, ಮಿನಿಮೈಸ್, ಎಷ್ಟು ಕಮ್ಮಿ ಸಾಧ್ಯನೋ ಅಷ್ಟು ಮಿನಿಮೈಸ್ ಮಾಡಬೇಕು. ಇದನ್ನು ಮಾಡಿಕೊಂಡ್ರೆ ನೀರು ಸ್ವಲ್ಪ ಸೇವ್ ಆಗುತ್ತೆ. ಇದಾದಮೇಲೆ ಯಾವುದೇ ಒಂದು ಪೈಪು ಗೀಕು ಎಲ್ಲಿ ಆಗ್ತಿದೆ, BWSS ಡಿಸ್ಟ್ರಿಬ್ಯೂಷನ್ ಸಿಸ್ಟಮು ಮೇಂಟೆನೆನ್ಸ್ ಸ್ಟಾಫ್ ಅಲರ್ಟ್ ಆಗಿಟ್ಬಿಟ್ಟು ತಕ್ಷಣ ಓಡೋಗಬೇಕು, ಅಲ್ಲಿ ನಿಲ್ಲಿಸ್ಬೇಕು. KRS ಈ ದರದಿಂದ ಆ ದರ ಬಂದರೆ ಏನಿಲ್ಲ ಅಂದರೆ ಒಂದು 40-50 ಕಿಲೋಮೀಟ್ರ್ ಆಗೋಗುತ್ತೆ. ಒಂದೊಂದು ಕಿಲೋಮೀಟ್ರಿಗೂ ಒಂದೊಂದು ಬೋರ್ವೆಲ್ ಹಾಕ್ಕೊತ ಹೋಗ್ಬಿಟ್ರೆ 50 ಬೋರ್ವೆಲ್ ಹಾಕ್ಬೋದು. ಎಲ್ಲದಕ್ಕೂ ಗ್ಯಾರಂಟಿ ನೀರು ಸಿಗುತ್ತೆ. ಇದೇನು ಭಾಳ ದೂರ 150, 200, 300 ಹೋಗಬೇಕಾದಿಲ್ಲ. 20-30 ಮೀಟ್ರ್ ಹಾಕಿಬಿಟ್ರೆ ಸಾಕು, ಗ್ಯಾರಂಟಿ ನೀರು ಸಿಗುತ್ತೆ. ಈ ನೀರನ್ನ ಇಲ್ಲೇ ಟ್ಯಾಂಕಲ್ಲಿ ತರಿಸಿ ಟ್ಯಾಂಕರ್ಗೆ ಹಾಕಿ ಕಳಿಸಿ, ದಿನ ಕೊಡಿ. ಈ ಥರ ರೇಷನ್ ಮಾಡಿ ಹೇಳ್ತಾರೆ, ಮಾಡಿದರೆ ಅನುಕೂಲ ಆಗುತ್ತೆ. ಈ ಥರ ಮಾಡಿದರೆ ನಮ್ಗೆ ಅನುಕೂಲ ಆಗುತ್ತೆ, ಇದರೊಳಗೆ ಮಾಡ್ಬೋದು. ನೋಡಿದ್ರಲ್ಲ, ಕುಡಿಯುವ ಒಂದು ಗ್ಲಾಸ್ ನೀರಿಗೂ ಕೂಡ ಹಾಹಾಕಾರ ಹೇಗೆ ಶುರುವಾಗಿದೆ ಅಂಥೇಳಿ. ನೀವು ಅಷ್ಟೇ ಮನೆಯಲ್ಲಿ ನೀರನ್ನು ಪೋಲ್ ಮಾಡುವ ಮುನ್ನ ಎಚ್ಚರಿಕೆ ವಹಿಸಿದರೆ ಒಳಿತು. ಮಾದೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.